ಈ ಶರ್ಮಿಳ ಶಟಿಗೆಪ್ಪ ಬರೆದ ಹಣೆ ಬರಹವನ್ನೇ ಬದಲಿಸಿ ತನ್ನ ಮನಸ್ಸಿಗೆ ಬಂದಂತೆ ಬರೆದುಕೊಳ್ತಾಳೆ. ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬಾಳಿ ಬದುಕಬೇಕೆಂಬ ಬದುಕು ಕಟ್ಟಿಕೊಂಡ ಛಲಗಾರ್ತಿ ನಾಡು. ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಬಡತನದಲ್ಲಿ ಬಾಳೋದು ತಪ್ಪು. ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರೋದಿಲ್ಲ. ತಲೆನ ಹಿಡಿಬೇಕು, ಇಲ್ಲ ತಲೆ ಹೊಡಿಬೇಕು. ಸಿರಿತನ, ಬಡತನ, ಜಾತಿ, ಮತ, ಮೇಲು ಕೀಳು ಹೇಗಿರುತ್ತೆ ಅಂತ ಪಕ್ಕಾ ಅನುಭವಿಸಿ ಬಂದೋಳು ನಾನು. ಹೇಗಿರುವಾಗ ನನಗೊಂದು ಹರಿಕೆಯ ಕುರಿ ಬೇಕಾಗಿತ್ತು. ಆ ನನ್ನ ಹರಿಕೆಯ ಕುರಿ ಮಹೇಂದ್ರನ. ಹೇಗಿದೆ ನನ್ನ ಕಾಮಲೀಲೆಯ ಕಾರ್ ಮೋಡದ ಬೆಂಕಿಯ ಸಿಡಿಲು. ದಿಸ್ ಈಸ್ ರಿಯಲ್ ಲೈಫ್. ಈ ಮುದುಕಿಯಲ್ಲಿ ಕಾಣ್ತಾನೆ ಇಲ್ಲ. ಏ ಮುದಿ ಗೋಬೆ, ಏನೇ ಮಾಡ್ತಿದೀಯ ಒಳಗೆ? ಬಾರೆ ಹೊರಗೆ. ಅಮ್ಮ, ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೀನಿ. ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ಎಲ್ಲ ತೊಳೆದಿದ್ದೀನಮ್ಮ. ಮನೆ ಕೆಲಸ ಮಾಡ್ಬಿಟ್ರೆ ಮುಗಿದು ಹೋಯ್ತೇನೆ. ಮನೆಯಾಗ 1 ಗಂಟೆ ಅರಿವಿ ಬಿದ್ದಾವ್. ಅವನೇನಿಂದಿನ ಗಂಡ ಹೋಗಿ ತೊಳೆದ್ಕೊಂಡು ಬರ್ತಾನೇನು? ಹಾಗೆ ಹೋಗ್ಕೊಂಡು ಬಾ. ನೋಡ್ತಾಳೆ, ನನಗೇನು ಬೇಕಾದ್ರೂ ಅನ್ನು, ಆದ್ರೆ ದೇವ್ರಂತ ನನ್ನ ಗಂಡನು ಮಾತ್ರ ಏನು ಅನ್ಬೇಡವ. ನನಗೆ ಯಾಕೋ ತಲೆ ಬಹಳ ಸುತ್ತಾಕತೈತಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಇಲ್ಲೇ ಹಿತ್ಲಾಗ ಒಗದು ಹಾಕ್ತೀನವ್ವ. ಹಿತ್ತಲದಾಗ ತೊಳೆದು ಹಾಕಿದ್ರ ಕರೆಂಟ್ ಬಿಲ್ ಏನಂದಿದೆ ಗಂಡ ಬಂದ ಕಟ್ತಾನೇನ? ನನ್ನ ಗಂಡ ಒಬ್ಬ ದುಡಿಯವ. ಮಡಿಯಾಗ 3 ಹೊತ್ತು ಕುಂತು ಸರಿಯಾಗಿ ಕತ್ತರಿಸವರ ಅದಿರಿ. ಹೋಗು, ಏನು ಧಾಡಿ ಆಗುದಿಲ್ಲ. ಲಗ್ನ ಮಕ್ಕಳ ಬಾ. 3 ದಿನ ಆತು ತಾಯಿ ಊಟ ಮಾಡಿ. ಹೊಟ್ಟೆ ಬಹಳ ಹಸಿಯಾಕತ್ತೈತಿ. ಒಂದು ಅನ್ನ ಕೊಟ್ಟಿ ಅಂತ ತಿಂದು ಬಟ್ಟೆ ತಗೊಂಡು ಹಳ್ಳದಾಗ ಹೋಗ್ಕೊಂಡ್ಬರ್ತೀನ್ವ. ಏನೇ ಬಾಯ್ ತೆಗೆದ್ರ ಬರ ಅಣ್ಣ ಅಣ್ಣ ಅಂತ ಬಡ್ಕಂತೀಯಲ್ಲ. ಬಿಟ್ಟಿ ಕೊಡೋದಕ್ಕೆ ಇದನ್ನೇನು ಧರ್ಮ ಛತ್ರ ಅಂತ ತಿಳಿದಿದ್ದೇನೆ. ಇವತ್ತೊಂದು ದಿನ ಅಣ್ಣ ಮುಕ್ಲಿಲ್ಲ ಅಂದ್ರ ನೀನು ಸತ್ತು ಹೋಗಂಗಿಲ್ಲ. ಹೋಗ್ಲೇ. ಕತ್ತೆ ಲತ್ತೆ ತಿಂದಾಗ ಒಳ್ಳೆ ಪಾಠ ಕಲಿಯೋದು. ಅಷ್ಟೈಶ್ವರ್ಯದಲ್ಲಿ ಮೃಷ್ಟಾವನ ಭೋಜನ ಮಾಡುತ್ತಾ ಇಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯಿ ಶರ್ಮಿಳಗೆ ಹಸು ನೋಡಿ ಕರ ತರಬೇಕು, ಮನೆತನ ನೋಡಿ ಹೆಣ್ಣು ತರಬೇಕು ಅಂದೆಯಲ್ಲ. ಅದರ ಪ್ರತಿಫಲವೇ ಇದು. ಅದರ ಪ್ರತಿಫಲವೇ ಇದು. ಏನೋ ಮಗ ಮನೆಗೆ ಸೊಸೆನಿ ತಂದಾನ ಅಂತ ಖುಷಿ ಪಟ್ಟಿದ್ರ ನಾಯಿಗೆ ಬಿಸಾಕಿದಂಗ ಒಂದು ರೊಟ್ಟಿನ ಬಿಸಾಕ್ತಿದ್ದೆ. ಹೋದ್ರೆ ನಿಮ್ಮಿಂದ ಅವಮಾನ ಇನ್ನು ನನ್ನ ಎದೆಯಾಗ ದಗ ದಗ ಅಂತ ಹತ್ತಿ ಉರಿಯಾಕತ್ತೈತಿ. ಆ ಸೇಡು ಆರೋವರೆಗೂ ನೀವಿಬ್ರು ನನ್ನ ಕೈಯಲ್ಲಿ ನರಳಿ ನರಳಿ ಸಾಯ್ಬೇಕು. ಹಂಗ ಮಾಡ್ತೀನಿ, ಹಂಗ ಮಾಡ್ತೀನಿ. ಅಯ್ಯೋ ರೀ, ಈಗ ಬಂದ್ರ? ಎಷ್ಟು ಬೇವ್ತೀರಿ? ನಾ ನಿಮಗೆ ಎಷ್ಟು ಹೇಳಿನಿ ಕಾರ್ನ್ಯಾಗ AC ಹಚ್ಕೋರಿ ಅಂತ. ಹಂಗ ಒಬ್ಬ ಡ್ರೈವರ್ ಇಟ್ಕೋ ಅಂತ ಹೇಳಿದ್ನಿ. ನೀವೇ ಇಟ್ಕೋತಿರೋ ಅಥವಾ ನಾನು ಅಪಾಯಿಂಟ್ಮೆಂಟ್ ಮಾಡ್ಬೇಕು? ನೋಡ್ ಚಿನ್ನ, ನೀನು ವಿಚಾರ ಮಾಡಬೇಡ. ಡ್ರೈವರ್ ನಂತರ ನೇಮಕ ಮಾಡಿದ್ದೇನೆ. ಆ ಕಾರ್ ಗಾಡಿನ ನೀನು ಎಲ್ಲಿ ಬೇಕಾದಲ್ಲಿ ತೆಗೆದುಕೊಂಡು ಹೋಗ್ಬೋದು. ಹೋಗ್ಲಿ. ಆ ನಮ್ಮವ್ವ ಎಲ್ಲಿ ಹೋಗ್ಯಾಳು? ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಮೌನ ಸಲುವಾಗಿ ಸಾಕಾಗಿ ಹೋಗೈತಿ ನೋಡ್ರಿ. ನಾ ಎಷ್ಟು ಹೇಳ್ತೇನೆ, ನನ್ನ ಮಾತ ಕೇಳಂಗಿಲ್ಲ ಅಂತಲ್ಲ. ಅತ್ತೇವ್ರ, ನಾ ಇರುತ್ತನ ನೀವೇನು ಕೆಲಸ ಮಾಡಬೇಡ್ರಿ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕುರ್ಚಿ ಮೇಲೆ ಕುಂತು TV ನೋಡ್ರಿ. ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ರಿ ಅಂತ ಎಷ್ಟು ಹೇಳ್ತನು. ನನ್ನ ಮಾತ ಕೇಳಂಗಿಲ್ಲ ಅಂತಾರ. ಈಗ ನಾ ಒಳಗಿರ್ಬೇಕಾದ್ರ ಅರ್ಬಿ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹಳ್ಳಕ್ಕೆ ಹೋಗ್ಯಾಳ. ಛೇ, 10 ಆಳು ದುಡಿಯುವ ನನ್ನ ಮನೆಯಲ್ಲಿ ಆ ಮುದುಕಿ ಆ ಕೆಲಸ ಮಾಡ್ತಾ ಇದ್ದಾಳ. ನನ್ನ ಮರ್ಯಾದೆನ 3 ಕಾಸಿಗೆ ಮಾಡ್ತಾ ಇದ್ದಾಳ ಅವಳು. ಹೌದು ನೋಡ್ರಿ,
ಊರ್ ಮಂದಿ ಮಾತಾಡುವಾಗ ನಮ್ಮ ಬಾಳಿ ಆಗೈತಿ. ಮಗ ಸೊಸಿ ಮನ್ಯಾಗ ಕುಂತ ತಾಯಿನ ಕೆಲ್ಸಕ್ಕೆ ಹಚ್ತಾರಂತ ಊರ್ ಮಂದಿ ಮಾತಾಡಕತ್ತಿ. ಅತ್ತೆಯವ್ರ ಚಲೋ ಸೀರೆ ಉಟ್ಕೊರಿ ಅಂದ್ರ ನನಗ್ಯಾಕೆ ಬೇಕು ಬಿಡ್ವಿ, ಇಂದೋ ನಾಳಿನೋ ಬಿದ್ದು ಹೋಗು ಮರ ಅಂತಾಳ. ನೀವ ಹೇಳ್ರಿ, ನೋಡಿದ ಮಂದಿ ನಮ್ಮ ಬಗ್ಗೆ ಏನ್ ಮಾತಾಡ್ತಾರ ಅಂತ. ಅಷ್ಟಲ್ರಿ, ಮಾವರ ಮನಿ ಬಿಟ್ಟು ಹೋದಾಗಿದ್ದ ಅತ್ತೆ ಮನಸ್ಸ ಸರಿ ಇಲ್ಲ. ಒಂದೊಂದ್ಸಲ ಹುಚ್ಚುಚ್ಚಂಗ ಮಾಡ್ತಾಳ. ಮನಿಗೆ ಯಾರ ನಿಮಗೆ ಗೆಳೆಯರು ಬಂದ್ರ ನನ್ನ ಮ್ಯಾಲ ಸಂಶಯ ಪಡ್ತಾಳ. ಅಷ್ಟಲ್ರಿ, ನನ್ನ ಎದಿಗೆ ನಾಟುವಂಗ ಮಾತಾಡ್ತಾಳ. ನಿಮ್ಮವನ ಕೈಲೇ ಬೇಯಿಸ್ಕೊಂಡು ನನ್ನ ಗ್ಲಾಮರ್ ಅನ್ನೋದು ಹಾಳಾಗಿ ಹೋಗಿತ್ತು ನೋಡ್ರಿ. ಹಾಗೆ ಮಾಡ್ತಾ ಇದೆಯಾ ಮುದುಕಿ? ಅವತ್ತೇ ಮುದಿಯಾನ ಬೆನ್ನು ಹತ್ತಿ ಹೋಗಿದ್ರ ಈ ತಾಪತ್ರ ತಪ್ಪಿತ್ತು. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ರೀ. ನೀವೇನು ತಪ್ಪು ತಿಳ್ಕೊದಿಲ್ಲ ಅಂದ್ರ ಅತ್ತೆಯವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ರುದ್ರಾಶ್ರಮಕ್ಕೋ ಬಿಟ್ಟು ಬರೋನು. ಯಾಕಂದ್ರ ಆಕೆಲ್ಲಿ ಕಣ್ಮಾರಿ ಮನ್ಮಾರಿ ಇರ್ತಾಳ. ಊರ್ ಮಂದಿ ನಮಗ್ ಮಾತಾಡೋದ್ರ ತಪ್ಪೈತಿ. ಅಷ್ಟ ಮಾಡೋಣ, ಯಾಕೆ ಚಿಂತೆ ಮಾಡ್ತೀಯಾ? ಆದಷ್ಟು ಬೇಗ ಆ ಕೆಲಸನ ಆದಷ್ಟು ಬೇಗ ಮಾಡೋಣ. ನನ್ನ ಹೃದಯದಲ್ಲಿ ಒಂದಾಗಿ, ದೇಹದಲ್ಲಿ ಎರಡಾಗಿ, ಹಾವಿನ ಹೆಡಲಿ ರತ್ನವು ನೀನಾಗಿ, ಆಕಾಶದಲ್ಲಿ ಮಿನುಗುವ ನಕ್ಷತ್ರ ನೀನಾಗಿ, ಈ ರಸಿಕನ ಪ್ರಾಣಿ ನೀನಾಗ್ಬೇಕು ತಾನೆ. ಒಂದು ಗೀತೆ ಇದೆಯಾ? ಹಲೋ, ಹೌದಾ? ಸರಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹಾ, ಓಕೆ. ಟಿಪ್ಪಣಿಗೆಲ್ಲ ರೆಡಿ ಮಾಡಿದೆಯಲ್ಲ? ನಿಮಗೆ ಇಷ್ಟವಾಗಿರೋ ಇಡ್ಲಿ ವಡೆ ಮಾಡಿದ್ದೀನಿ. ಇವತ್ತು ನನ್ನ ಕೈಯಾರ ನಾನೇ ನಿಮಗೆ ಟಿಫನ್ ಮಾಡಿಸ್ತೀನಿ. ಸರಿ, ನನ್ನ ಸ್ನೇಹಿತನೊಬ್ಬ ಆದಷ್ಟು ಬೇಗ ಬಾ ಅಂದಿದ್ದಾನೆ. ಅವ್ನು ಸ್ವಲ್ಪ ಭೇಟಿಯಾಗಿ ಬಂದ್ಬಿಡ್ತೀನಿ. ಇಬ್ರು ಸೇರಿ ಟಿಫನ್ ಮಾಡೋಣ. ಬರಲಾ? ಹೋಗಿ ಬಿಟ್ನಲ್ಲ, ಹೋಗಿ. ಎಲ್ಲಿಗೆ ಹೋಗ್ತಾನೆ? ಹೊಟ್ಟೆ ಹಸಿದ್ರೆ ತಾನೇ ಬರ್ತಾನೆ. ಒಂದು ದಿನವಾದ್ರೂ ಮನೆಯಲ್ಲಿದ್ದು ಸರಸ ಸಲ್ಲಾಪದಿಂದ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಲಿಲ್ಲ. ಮದುವೆಯಾಗಿ ಎಷ್ಟು ದಿನವಾದ್ರೂ ನನ್ನ ಹೊಟ್ಟೆಯೊಳಗ ಒಂದು ನಾಯಿ ಕೊನ್ನೆ ಸಹಿತ ಹುಟ್ಟಿಸಿ ಹರಿಯದ ಕಾಮ ತುಂಬಿದ ಈ ಕುದುರೆಗೆ ಲಗಾಮ್ ಹಾಕಿ ಮನಸ್ಸನ್ನ ಶಾಂತಗೊಳಿಸುವ ಶಕ್ತಿ ಆ ನನ್ನ ಪೃಥ್ವಿರಾಜನಿಗೆ ಮಾತ್ರ ಐತಿ. ಆ ನನ್ನ ಪೃಥ್ವಿರಾಜನನ್ನ ಈ ನನ್ನ ಮನೆಗೆ ಕರೆಸಿ ಅವನ ರೋಮ ಭರಿತ ಎದೆಯ ಮೇಲೆ ಮಿಂದು ಮಜ್ಜನ ಮಾಡಿಸ್ಕೋಬೇಕು ಅಂದ್ರೆ ಈ ಮುದುಕಿ ಒಂದು ಮೊಣೆಯೋಗ ಬಿದ್ದಿರ್ತೈತಿ. ಹೇಗ ಅತ್ತೆ ಎಂಬ ಕತ್ತೆಯನ್ನ ಮನೆಯಿಂದ ಅನಾಥಾಶ್ರಮಕ್ಕೆ ಅಟ್ಟೋದಕ್ಕೆ ಮಹೇಂದ್ರನಿಂದ ಪರ್ಮಿಷನ್ ಅಂತೂ ಸಿಕ್ಕಾಯ್ತು. ಇದೇ ಸೂಕ್ತವಾದ ಸಮಯವೆಂದು ತಿಳಿದು ಅತ್ತೆ ಎಂಬ ಕತ್ತೆಯನ್ನ ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಆನಂದ. ಅರೆ, ಈ ಮುದುಕಿ ಯಾಕೆ ಇಷ್ಟು ಬೇಗ ಬರ್ತಾ ಇದೆ? ಹೇಳೆ, ಬರಿಗೈಯಿಂದ ಬರ್ತಾ ಇದೆಯಲ್ಲ, ಅರ್ಬಿ ಗಂಟೆಯಲ್ಲಿ ತಲೆ ಸುತ್ತ ಬಂದು ಹಳ್ಳದ ದೊಡ್ಡಾಗಿ ಬಿದ್ದಾಗ ತಲೆ ಮೇಗಿನ ಗಂಟು ಹಳ್ಳದಾಗ ಬಿದ್ದು ತೇಳ್ಕೊಂಡು ಹೋದ್ವಾ? ಮುದಿ ಕಟ್ಟೆ ನಿನಗೇನೆ ಬಂದಿತ್ತು ದೊಡ್ಡ ರೋಗ. ಅರ್ಬಿ ಗಂಟೆನ ನೀರಾಗ ಹೋಗಿದ ಬದ್ಲಿ ನೀಡೋರು ಬಿದ್ದು ಸತ್ತು ಹೋಗ್ಬಾರ್ದಿತ್ತೇನೆ. ವಯಸ್ಸಾದಕಿನು ಅಂತ ನೋಡ್ದ ದನಕ್ಕೆ ಹೊಡೆದಾಗ ಹಾಕೊಂಡು ಹೊಡಿತೀಯಲ್ಲ. ಎಂತ ಹೊಲಸು ಹೊಟ್ಟಾಗ ಹುಟ್ಟಿರ್ಬೇಕ ನೀನು. ನೀನು ಮಾಡೋ ಅನ್ಯಾಯ, ಅತ್ಯಾಚಾರ, ಅಕ್ರಮ ಎಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳಿದಿ. ನನಗೆಲ್ಲ ಗೊತ್ತೈತಿ. ಆದ್ರೆ ನನ್ನ
ಕೂಸಿಗೆ ಎಲ್ಲಿ ಗೊತ್ತಾದ್ರ ಅವನ್ನೊಂದ್ಕೊಂಡು ಜೀವಕ್ಕೆ ಏನಾದ್ರೂ ಮಾಡ್ಕೊತಾನೋ ಅಂತ ನೀ ಎಷ್ಟು ನೋವು ಕೊಟ್ರು ಹಿಂಸೆ ಕೊಟ್ರು ತಡ್ಕೊಂಡೀನಿ. ನಿನಗೆಲ್ಲಿಂದ ಅರ್ಥ ಆಗಬೇಕೆ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ? ಕೇಳಿ, ಬಾಯಿ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೋತೀಯಲ್ಲ, ಆ ನಿನ್ನ ಗಂಡು ಸಂಪ್ರದಾಯ ನನಗೆ ಬೇಕಾಗಿಲ್ಲ. ದೊಡ್ಡ ಸಂಪ್ರದಾಯ ಅಲ್ಲವೇ ನಮ್ಮ ಹಿಂದೂ ಸಂಪ್ರದಾಯ, 7 ಹೆಜ್ಜೆಗಳ ಸಂಪ್ರದಾಯ. 7 ಹೆಜ್ಜೆಗಳ ಅರ್ಥ ಏನು ಅಂತ ಗೊತ್ತಿನ ನಿನಗ? ಕಾರೇಶು ದಾಸಿ, ಕರುಣೇಶು ಮತ್ತಿ, ಭೋಜೇಶು ಮಾತಾ, ಶಯನೇಶು ರಂಭೆ, ರೂಪೇಶು ಲಕ್ಷ್ಮಿ, ಕ್ಷಮ್ಯಾ ಧರಿತ್ರೆ. ಧರ್ಮದಲ್ಲಾಗಲಿ ಧನದಲ್ಲಾಗಲಿ ವ್ಯಾಮೋಹದಲ್ಲಾಗಲಿ ತನ್ನ ಗಂಡನ ಜೊತೆ ಸದಾ ಇರ್ತೀನಿ ಅಂತ ಹೇಳಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರನ ನೋಡಿ ಬಲಗಾಲಿಟ್ಟು ಮನೆ ಒಳಗ ಬರೋದಕ್ಕನ 7 ಹೆಜ್ಜೆಗಳ ಸಪ್ತಪದಿ ಅಂತಾರ. ಕಾರೇಶು ದಾಸಿ ತನ್ನ ಗಂಡನ ಕೆಲಸವನ್ನ ನಿಷ್ಠೆಯಿಂದ ವಹಿಸೋದಕ್ಕೇನೆ ಕಾರೇಶು ದಾಸಿ ಅಂತಾರೆ. ಕರುಣೇಶು ಮಂತ್ರಿ, ಒಬ್ಬ ರಾಜನಿಗೆ ಮಂತ್ರಿ ಎಷ್ಟು ಮುಖ್ಯನೋ ಅದೇ ರೀತಿ ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿನ ಪಾತ್ರ ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿನ ಕರುಣೇಶು ಮಂತ್ರಿ ಅಂತಾರ. ಇನ್ನ ಭೋಜೇಶು ಮಾತಾ, ಹಸ್ತ ಮನೆಗೆ ಯಾರ ಬಂದ್ರು ತಾಯಿ ಸ್ಥಾನದಾಗ ನಿಂತು ಅನ್ನಪೂರ್ಣೇಶ್ವರಿಯಾಗಿ ಬಂದವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ನಗನಗತ್ತ ಅವ್ರನ್ನ ಬೀಳು ಕೊಡೋದಕ್ಕನ ಭೋಜೇಶು ಮಾತಾ ಅಂತಾರ. ಇನ್ನು ಶಯನೇಶು ರಂಭೆ, ಹೆಂಡತಿ ಆಕಿ ಗಂಡನ ಜೊತೆ ಇದ್ದಾಗ ಮಾತ್ರ ಅವನಿಗೆ ಸುಂದರವಾಗಿ ಕಾಣಬೇಕ, ಅದಕ್ಕ ಶಯನೇಶು ರಂಭೆ ಅಂತಾರ. ಇನ್ನ ರೂಪೇಶು ಲಕ್ಷ್ಮಿ, ಕೆನ್ನಿಗಷ್ಟ ಬೆಳ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಕೈಯಾಗ ಬಳಿ ಹಾಕ್ಕೊಂಡು ದೇವರು ಕೊಟ್ಟಿದ್ದನ್ನ ತಿನ್ಕೊಂಡು ಮನೆ ತುಂಬ ನಗನಗತಾ ಓಡಾಡೋ ಹೆಣ್ಣಿಗೆನ ರೂಪೇಶು ಲಕ್ಷ್ಮಿ ಅಂತಾರ. ಅಂತ ಮನೆಯಾಗ ಲಕ್ಷ್ಮಿ ಸದಾ ವಾಸ ಮಾಡಿರ್ತಾಳಂತ. ಇದವ್ವ, ಇದು 7 ಹೆಜ್ಜೆಗಳ ಸಂಪ್ರದಾಯ. ರಿಜಿಸ್ಟರ್ ಆಫೀಸ್ನಾಗ ತಾಳಿ ಕಟ್ಟಿಸ್ಕೊಂಡು ಹಾರ ಬದಲಾಯಿಸ್ಕೊಂಡು ಬಂದಿರೋ ನಿನಗೆ ಎಲ್ಲಿ ಗೊತ್ತಾಗಬೇಕ ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅಂತ? ಇವತ್ತು 2ರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ ಇವತ್ತು ಮನೆಗೆ. ಇವತ್ತು 2ರಾಗ ಒಂದು ತೀರ್ಮಾನ ಮಾಡ್ತೀನಿ, ಬಿಡುದಿಲ್ಲ ನಾನು. 2ರಾಗ ಒಂದಾಗಬೇಕು. ಬರ್ಲಿ ಇವತ್ತು ನನ್ನ ಗಂಡ. ಇವತ್ತು ಈ ಮಡಿಯಾಗ ನೀನಿರ್ಬೇಕು, ಎಲ್ಲ ನಾನಿರ್ಬೇಕು. ಬರ್ಲಿ. ಅಯ್ಯೋ ರೀ, ಬರ್ರಿ, ಚಲೋ ಟೈಮ್ಗೆ ಬಂದ್ರಿ ನೋಡ್ರಿ. ಈ ನಿಮ್ಮ ಅವ್ವಗ ಹಳ್ಳಕ್ಕೆ ಹೋಗೋದು ಬೇಡ ಅಂತ ಎಷ್ಟು ಹೇಳ್ತೀನಿ, ಆದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾಳ? ಎಲ್ಲ ಅರ್ಬಿ ತಗೊಂಡು ಹೋಗಿ ನೀರಾಗ ಹೋಗದ್ ಬಂದಾಳ. ನಿಮ್ಮ ಚಲೋ ಚಲೋ ಪ್ಯಾಂಟ, ಅಂಗಿ, ನನ್ನ ಜರ್ತಾರಿ ಸೀರೆ ಎಲ್ಲ ತಗೊಂಡು ಹೋಗಿ ನೀರಾಗ ಹೋಗದ್ ಬಂದಾಳ್ರಿ. ಹಿಂಗ್ಯಾಕ್ ಮಾಡಿದ್ರಿ ಅಂತ ಕೇಳಿದ್ರ ನನ್ನಂತ ಸಂಪಾಯತ ಹುಡುಗಿನ ಪಡ್ಯಾಕ ಬರ್ತಾಳ್ರಿ ನಿಮ್ಮವ್ವ. ನಾ ಎಲ್ಲಿಗೆ ಹೋಗ್ಲಿ? ನಾ ಏನ್ ಗತಿ ಮಾಡ್ಲಿ? ಸಮಾಧಾನ. ಕತ್ತೆಟ್ಟು ವಯಸ್ಸಾಯ್ತು, ಸೊಸಿನ ಹೆಂಗ ನಡೆಸ್ಕೋಬೇಕು ಕಬರಿ. ಶಭಾಷ್ ಮಗನ, ಶಭಾಷ್. ಹೆಂಡತಿ ಅದಕ್ಕೆ ತಪ್ಪು ಮಾಡಿದ್ರ ಗಂಡ ಆದವ ಮೂಗುದಾರ ಹಾಕಿ ಹಿಡಿಬೇಕು. ಹೆಂಡತಿ ಮಾತು ಕಟ್ಕೊಂಡು ಹೆತ್ತ ತಾಯಿಗೆ ಹೊಡೆಯೋ ನೀನೆಂಥ ಗಂಡಸು. ನಿನ್ನ
ಅಂತ ಶಂಡು ಮಗನಿಗೆ ಜನ್ಮ ಕೊಟ್ಟಿರಿ ನೋಡು. ನನ್ನ ಹೊಟ್ಟೆ ಉರಿಯಾಕತ್ತೈತಪ್ಪ. ಏನೇ ಹೆತ್ತ ಮಗಗೆ ಶಂಡ ಅಂತ ಹೇಳ್ತೀಯ? ಗರ್ಭ ಅನ್ನೋ ಗುಡಿ ಒಳಗ 9 ತಿಂಗಳು ನಿನ್ನ ಇಟ್ಕೊಂಡು ರಕ್ತದಿಂದ ಅಭಿಷೇಕ ಮಾಡಿ ನನ್ನ ಕರಳನ್ನೇ ನಿನಗೆ ಹಾರ ಮಾಡಿ ಹಾಕಿದ್ದಕ್ಕ ಸರಿಯಾದ ಪ್ರತಿಫಲನೆ ಕೊಟ್ಟಿಯಪ್ಪ. ಸರಿಯಾದ ಪ್ರತಿಫಲನೆ ಕಂದ. ನೀನು ಮನೆಯಿಂದ ಹೊರಗೆ ಹೋದ್ರ ಆ ರಾಮನ್ಗ ಶಬರಿ ಹೆಂಗ ಕಾಯ್ತಾ ಇದ್ಲು, ನಿಮ್ಮವ್ವ ಜಾತಕ ಪಕ್ಷಿ ಹೆಂಗ ನೀ ಬರೋ ದಾರಿನ ಕಾಯ್ತಿದ್ದೆ ಅಪ್ಪ. ಅದಕ್ಕ ಸರಿಯಾದ ಋಣ ತೀರಿಸಿದೆ. ನಿನಗೆ ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಬೇಕಾದ್ರೆ ನನ್ನ ಜೀವದ ಮೇಲೆ ಹಂಗು ತೊರೆದು ನಿನ್ನ ರಕ್ತ ಕೊಟ್ಟು ಕಾಪಾಡಿದಕ್ಕ ತಾಯಿ ಋಣ ತೀರ್ಸಿದೀಯಪ್ಪ. ತಾಯಿ ಋಣ ತೀರ್ಸಿದಿ. ಕುಡಿದು ಕುಡಿದು ನಿನ್ನ ಕಿಡ್ನಿ ಹೋದಾಗ ಇಲ್ಲಿ ನಿಮ್ಮಪ್ಪಂಗೆ ಹೇಳಿದ್ರ ಇಲ್ಲಿ ಏನಂತರು ಅಂತ ಅವ್ರಿಗೂ ಹೇಳ್ದೆ. ನನ್ನ ಕಿಡ್ನಿ ಕೊಟ್ಟು ಉಳಿಸಿದ್ದಕ್ಕ ಸರಿಯಾದ ಬಹುಮಾನ ಕೊಟ್ಟಿಯೋ. ಸರಿಯಾದ ಬಹುಮಾನ ಕೊಟ್ಟು ಸಾರ್ಥಕತೆ ಆಯ್ತಪ್ಪ. ಸಾರ್ಥಕತೆ ಆಯ್ತು. ಬೇರೆದಕ್ಕೆ ಹೊಟ್ಟೆಗೆ ಹುಟ್ಟಿನಂದ್ರ ಆ ತಾಯಿ ಅದ ಕೆಲಸನ ಮಾಡ್ತಿದ್ಲು ನೋಡು. ನಿನ್ನ ಕಣ್ಣಿಗೆ ಕರು ಮನಸ್ಸು ನನ್ನದಲ್ಲ. ಈ ನಿನ್ನ ಕಣ್ಣಿನ ಕಥೆಯನ್ನ ನಿನ್ನ ಗಂಡನ ಮುಂದೆ ಹೇಳಿದ್ರೆ ಅದಕ್ಕೊಂದು ಶೋಭೆ ಇರ್ತಿತ್ತು ನೋಡು. ನಿನಗೆ ಲೆಕ್ಕ ಹಾಕಿ ನೋಡಿದ್ರೆ ಲಕ್ಷದ ಮೇಲೆ ಆಗತ್ತದೆ. ಹೊಟ್ಟೆ ತುಂಬ ಊಟ ಕೊಟ್ಟಿನಿ, ಮೈ ತುಂಬ ಬಟ್ಟೆ ಕೊಟ್ಟಿನಿ. ನಿನಗೆ ಆರಾಮಿಲ್ದಾಗ ಆಗಾಗ ತೋರಿಸಿದ್ದ ದುಡ್ಡು ಲಕ್ಷದ ಮೇಲೆ ಆಗ್ತದೆ. ಆ ಲೆಕ್ಕ ಹೇಳಿದ್ರೆ ಬಹಳ ಐತಿ. ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ ಋಣ ಅಂತ ಹೇಳಿ ತೋರ್ಸಾಕತ್ತಿ. ಹೆತ್ತ ತಂದೆ ತಾಯಿಯರು ಏನಾದ್ರೂ ನಿಮಗೆ ಖರ್ಚು ಮಾಡ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ರ ಇವತ್ತು ಭೂಮಿ ಮ್ಯಾಗ ಯಾರು ಮಕ್ಕಳು ಇರ್ತಿರ್ಲಿಲ್ಲ. ಆದ್ರ ತಂದೆ ತಾಯಿ ಹಂಗ ಮಾಡೋದಿಲ್ಲಪ್ಪ. ಅವ್ರ ಹೊಟ್ಟೆಗೆ ತಿನ್ನಾಕಿಲ್ಲ ಅಂದ್ರು ಮಕ್ಕಳು ಹೊಟ್ಟೆ ತುಂಬ ತಿನ್ಸಿ ಮಲಗಿಸ್ತಾರ. ಅದಕ್ಕ ಅಪ್ಪ ಅವಾಗ ದೇವ್ರ ಸ್ಥಾನ ಕೊಟ್ಟಾರ. ಆದ್ರೆ ಹೆತ್ತ ತಾಯಿಗೆ ಮಾಡಿದ್ದನ್ನ ಹೇಳಿ ತೋರಿಸ್ತಾ ಇದೆಯಲ್ಲ. ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋ. ನನ್ ಸತ್ರ ಸರಿನೆ, ಋಣ ತೀರ್ಸೇ ಸಾಯ್ತೀನಿ. ಈ ಪ್ರಪಂಚದಲ್ಲಿ ತಾಯಿಗೆ ಋಣ, ಮಣ್ಣಿನ ಋಣ ತೀರ್ಸೋ ಮಕ್ಕಳು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಯಾರು ತಾಯಿ ಋಣ ತೀರ್ಸಕ್ಕಾಗಲ್ವೋ ಮಗನೇ. ಊಟ ಮಾಡಿ 3 ದಿನ ಆಗಿತ್ತು. ಹೊಟ್ಟೆ ಬಾಳ ಸಿಗತ್ತೈತಿ. ಮತ್ತು ತನ್ನ ಕೊಡಪ್ಪ ಕಾಲಿಗೆ ಅಯ್ಯೋ ರೀ, ನಿಮ್ಮ ಅವಾಗ ಹೊಟ್ಟೆ ಹಸದೈತಂತ ಅಣ್ಣ ಹಾಕ್ಬೇಕಂದ್ರ ನನ್ನ ಮಡಿಯಾಗ ಅಣ್ಣಿಲ್ಲ. ಹೆಂಗೋ ನಮ್ಮ ಮಡಿಯಾಗ ಒಂದು ನಾಯಿ ಐತಲ್ರಿ, ಅದಕ್ಕ ಅಂತ ಹೇಳಿ ಹಾಕೀನಿ. ಅದು ಹಳಿಸಿ ಒಂದು ಅಣ್ಣ ಅಪ್ಪ
ಹೊಟ್ಟೆ ಬಾಳ ಹಸಿ ಆಗತ್ತೈತಿ. ಯಾರಾದ್ರೂ ದಯಮಾಡಿ ಭಿಕ್ಷೆ ನೀಡಿ ಅಪ್ಪ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ. ಹಸುವಿನ ತಾಪ ಕಾಲದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ. ಹಸುವಿನ ತಾಪ ಕಾಲದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ. ನೀಡಿರಿ ಭಿಕ್ಷೆಯ, ನೀಡಿರಿ ಭಿಕ್ಷೆಯ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಹಸುವಿನ ತಾಪ ಕಾಣದೆ ಎಂದು ಮನವು